ಕಲ್ಮಲ ಗ್ರಾಮದ ಜನತಾ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವದಲ್ಲಿ ಸಂಸ್ಕೃತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಭಾಗವಹಿಸಿತ್ತು. ಈ ಸಂದರ್ಭದಲ್ಲಿ ಶಾಲೆಗೆ ಸಸಿಗಳ ಕೊಡುಗೆ ನೀಡಿತು. ಸಂಸ್ಕೃತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಸಹ ಈ ಸಂಭ್ರಮೋತ್ಸವದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪರಿಸರ ಮಹತ್ವದ ಪಾಠ ಮಾಡಿದರು. ಶಾಲಾ ಸಹ ಶಿಕ್ಷಕರು, ಮುಖ್ಯ ಗುರುಗಳು ಭಾಗವಹಿಸಿ ಸಸಿಗಳನ್ನು ಉತ್ಸಾಹದಿಂದ ನೆಟ್ಟರು. ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿಕೆ ನಾಗರಾಜ್ ಅವರು ಶಾಲಾ ಮಕ್ಕಳಿಗೆ 100 ನೋಟ್ಬುಕ್ ಉಚಿತವಾಗಿ ವಿತರಣೆ ಮಾಡಿದರು. ಸಂಸ್ಕೃತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಮಾರಪ್ಪ ನಾಯಕ್ ಅವರು ಮಾತನಾಡಿ, ಮಕ್ಕಳ ಪೋಷಕರು ಸರ್ಕಾರೇತರ ಶಾಲೆಗಳಿಗೆ ಮುಖ ಮಾಡದೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಜಯಶ್ರೀ ಪಾಳೇಕರ್, ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಜಿಕೆ ನಾಗರಾಜ್ ಮತ್ತು ಸಹ ಶಿಕ್ಷಕಿಯರಾದ ದ್ರಾಕ್ಷಾಯಿಣಿ ಸೋಮೇಶ್ವರಿ, ಸುಮಲತಾ ಮತ್ತು ಸಂಸ್ಕೃತಿ ಟ್ರಸ್ಟ್ ಪದಾಧಿಕಾರಿಗಳಾದ ಮರಪ್ಪ ನಾಯಕ್, ವಿಜಯಲಕ್ಷ್ಮಿ ತಾರಾನಾಥ್, ಮಡಿವಾಳಪ್ಪ, ವಿಜಯರಾಜ್ ಮತ್ತು ಅನ್ನಪೂರ್ಣ ಭಾಗವಹಿಸಿದ್ದರು. ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅವರು ನಾವೆಲ್ಲರೂ ಬಂದಿರೋದು ಇನ್ನೂ ಸಂತೋಷಕರ ವಿಚಾರ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಶಾಲಾ ಮುಖ್ಯ ಗುರುಗಳಾಗಿರುವಂತಹ ಜಯಶ್ರೀ ಮೇಡಮ್ ಆಗಿರ್ಬೋದು, ಸಹ ಶಿಕ್ಷಕರಾಗಿರ್ಬೋದು, ಜೊತೆಗೆ ನಾವು ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಮಕ್ಕಳಿಗೆ ಮತ್ತೊಮ್ಮೆ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಸೊ ಇವತ್ತು ನಾವು ಸುಮಾರು 2 ವರ್ಷಗಳಿಂದ ನಮ್ಮ ಸಂಸ್ಕೃತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನಾ ರೀತಿಯ ಒಂದು ಸಮಾಜ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ನಮ್ಗೆ ಆತ್ಮೀಯರು, ಸಮಾಜ ಸೇವಕರು ಅಂತ ಹೇಳ್ಬೋದು. ಯಾವುದೇ ಒಂದು ಶಾಲಾ ಒಂದು ಸೇವೆಯ ಮೂಲಕ ಮತ್ತು ಹೊರಗಡೆ ಸಮಾಜದಲ್ಲೂ ಸಹ ಅನೇಕ ರೀತಿಯ ಒಂದು ಸೇವಾ ಕಾರ್ಯಗಳು ಮಾಡ್ತಿರುವಂತಹ ಆತ್ಮೀಯರಾದಂತಹ ಸಹೋದರ ಸ್ವರೂಪಿಯಾಗಿರುವಂತಹ ನಗರ ಸರ್ ಆಗಿರ್ಬೋದು. ಸೊ ಯಾವಾಗಲೂ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಯ್ತು ಈ ತರ ಒಂದು ಜನತಾ ಕಾಲೋನಿ ನಮ್ಮ ಕಲ್ಮನ್ ಒಂದು ಗ್ರಾಮದಲ್ಲಿ ಒಂದು ಶಾಲಾ ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ನಾವು ಈ ಒಂದು ಜೂನ್ ತಿಂಗಳ ಒಂದು ಸಮಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಲ್ಲಿ ನಮ್ಮ ಕೈಯಿಂದ, ನಮ್ಮ ಟ್ರಸ್ಟ್ ಕಡೆಯಿಂದ ಎಷ್ಟು ಸಸಿಗಳಾಗುತ್ತೆ ಸಸಿಗಳು ನೀಡುವಂತ ಒಂದು ಸೇವಾ ಕಾರ್ಯ ನಾವು ಹಮ್ಮಿಕೊಂಡಿದ್ವಿ. ಸರ್ ಅವ್ರು ಕೇಳಿದ್ರು, ಸರ್ ಹಿಂಗೊಂದು ನಮ್ಮ ಕಲ್ಮಲ್ ಒಂದು ಕಾರ್ಯಕ್ರಮ ಇಟ್ಕೊಂಡು ಬರ್ಬೇಕು ಅಂತಂದಾಗ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಇವತ್ತು ನಮ್ಮ ಸಂಸ್ಕೃತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಒಂದು 10 ಗಿಡಗಳ ಸಸಿಗಳು ಈ ಒಂದು ಶಾಲೆಗೆ ನೀಡುವುದರ ಮೂಲಕ ಈ ಒಂದು ಶಾಲಾ ಪ್ರಾರಂಭೋತ್ಸವಕ್ಕೆ ನಮ್ದು ಸಹ ಒಂದು ಸಣ್ಣ ಸೇವೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದಿದ್ದೀವಿ. ಇದು ಚಿಕ್ಕದಾದ್ರೂ ಸಹ ತುಂಬಾ ಚೊಕ್ಕದಾಗಿ ತಾವೆಲ್ಲರೂ ಎಲ್ಲ ಗುರುಗಳು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸಹ ಸೇರಿ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ರಿ. ಜೊತೆಗೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಗರಾಜ್ ಸರ್ ಅವರು ಸಹ ಮಕ್ಕಳಿಗೆ ನೋಟ್ಬುಕ್ ವಿತರಿಸುವಂತ ಒಂದು ಸೇವಾ ಕಾರ್ಯ ಇವತ್ತು ಹಮ್ಮಿಕೊಂಡಿದ್ದಾರೆ. ಸೊ ಯಾವಾಗಲೂ ಈ ತರದ ಒಂದು ವ್ಯಕ್ತಿ ಸಿಗೋದು ತುಂಬಾ ವಿರಳ. ಸೊ ತಮ್ಮ ಸೇವಾ, ತಮ್ಮ ಕುಟುಂಬ ನೋಡ್ಕೊಳ್ಳುವಂತ ಜನರಿದ್ದಾರೆ. ಅದ್ರ ಮಧ್ಯೆ ಸಹ ತಮ್ಗೇನೇ ಬರ್ಲಿ ಒಬ್ರು ಸಹ ಶಿಕ್ಷಕರಾಗಿ ತಮ್ಮಲ್ಲಿ ಬಂದಂತ ಒಂದು ಸಂಬಳದಲ್ಲಿ ಸೊ ಇನ್ನೊಬ್ಬರಿಗೆ ಏನಾದ್ರೂ ಒಂದು ಅಳಿಲು ಸೇವೆ ಹಂಚ್ಕೊಳ್ಬೇಕನ್ನೋ ಒಂದು ಮಾತು ಉದ್ದೇಶ ಅವ್ರದ್ದು. ಸೊ ಇನ್ನೂ ಅನೇಕ ರೀತಿಯ ನಾಗರಾಜ್ ಸರ್ ಅವರ ಕಡೆಯಿಂದ ಇನ್ನೂ ನಾನಾ ರೀತಿಯ ಒಂದು ಸಮಾಜ ಕೆಲಸ ಕಾರ್ಯಗಳಾಗಲಿ, ಜೊತೆಗೆ ಈ ಶಾಲೆಯಲ್ಲಿರುವಂತಹ ಪ್ರತಿಯೊಬ್ಬರು ಮಕ್ಕಳು ಒಂದು ಈ ಒಂದು ಸಮಾಜದ ಒಂದು ಯಶಸ್ವಿ ವ್ಯಕ್ತಿಗಳಾಗಿ ಬೆಳೀಲಿ. ಸೊ ಇಲ್ಲಿರುವಂತಹ ಈ ಒಂದು ಶಾಲೆಯ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚಲಿ. ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನಾಗುತ್ತೆ, ನಾವೇನಂದ್ರೆ ಮುಖ್ಯವಾಗಿ ನಾವು ಸರ್ಕಾರಿ ಶಾಲೆಗಳು ಆಯ್ಕೆ ಮಾಡ್ಕೊಂಡು, ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಬಡತನದಲ್ಲಿರುವಂತಹ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರ್ತಾರೆ. ಸೊ